ಸರ್ ಇದು ಕೂಡ ರಣ ಅಂತ ಹೇಳ್ಬಿಟ್ಟು ಇದು ಇನ್ನು 7 ತಿಂಗಳು ಮರಿ ಸರ್. ಇದು 7 ತಿಂಗಳು ಸರ್ ಮರಿ. ಇದು ಗಂಡು ತಂದು ನನಗೆ ಈ ನಾಯಿ ಮೇಲೆ ಭಾಳ ಇಷ್ಟ ಇತ್ತು, ನಮ್ಮ ಜಾಗದಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಗ್ರೇಟ್ ಡೆನ್ ಅಂತ ಹೇಳ್ಬಿಟ್ಟು ಸರ್. ಇದು ಸುಮಾರು ಒಂದು 3 ಅಡಿವರೆಗೂ ಹೈಟ್ ಬರುತ್ತೆ. ಇದು ನಮಗೆ ಮನೆಗಿರ್ಲಿ ಅಂತ ಹೇಳಿ ಇದನ್ನ ಹೋಯ್ತಾರೆ ಸರ್. ಯಾವ ತರ ಕೊಡ್ಬೋದು ಇವನ್ನೆಲ್ಲ ಸರ್? ನಾನೆಲ್ಲ ಒಂದು 8,000 10,000ಕ್ಕೆಲ್ಲ ಒಳ್ಳೆ ಚೆನ್ನಾಗಿರೋ ಬ್ರೀಡೇ ಕೊಡ್ತೀನಿ. ನಮ್ಮಲ್ಲಿ ಬೇಕಾದ್ರೆ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಇದು ಒಂದು ನಾಯಿ ತಳಿ ಸರ್. ಇದು ಶಿಡ್ಜು ಅಂತ ಹೇಳ್ಬಿಟ್ಟು. ಬಾ ಕುಟಿ, ಬಾ ಜಲ್ದಿ ಬಾ, ಜಲ್ದಿ ಬಾ 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 ಬಾರಮ್ಮ ಸರ್. ಇದು ಶಿಡ್ಜು ಅಂತ ಹೇಳ್ಬಿಟ್ಟು ಇದೇನಪ್ಪ ಅಂದ್ರೆ ಫ್ರೆಂಡ್ಲಿ ಡಾಗ್. ಇದು ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾಗೆ ಸಾಕ್ಲಿಕ್ಕೆ, ಮನೇಲಿ ನಾಯಿ ಸಾಕ್ಲಿಕ್ಕೋಸ್ಕರ ಮಾಡಿರೋದು. ಇದು ಒಂದ್ ನಾಯಿ ಮರಿ 7,000 8,000ಕ್ಕೆಲ್ಲ ಸಿಗುತ್ತೆ. ಇದು ಕೂಡ ಫೀಮೇಲ್ ತಂದಿದ್ದೀನಿ ಸರ್. ನಾನು ಹಿಂದೆಲ್ಲ ನಾಯಿ ಬ್ರೀಡ್ ಭಾಳ ಮಾಡ್ತಿದ್ದೆ, ಈಗ ಸ್ವಲ್ಪ ವೆರೈಟಿಗೆ ಹೋಗಿದ್ದೀನಿ. ಈ ರೀತಿ ಮರಿಗಳನ್ನು ಸಾಕಿದಾಗ ಇದು ಮರಿ ಹಾಕಿದ್ರೆ 4-5 ಮರಿ ಹಾಕುತ್ತೆ. ಇವುಗಳನ್ನು ಉಪಕಸಬಾಗಿ ನೀವು ಇಟ್ಕೋಬಹುದು. ಇದು ಒಂದು ಉಪಕಸಬು ಸರ್. ಹೌದೌದೌದು. ಇದು ಮರಿ ಪ್ರತಿ ಒಂದು ವರ್ಷದಲ್ಲಿ ಒಂದ್ಸರ್ತಿ ಮರಿ ಹಾಕುತ್ತೆ ಸರ್. ಇದು ಎಷ್ಟು ತಿಂಗಳು ಮರಿ? ಇದು ಈಗ ಒಂದು 3 ತಿಂಗಳು ಮರಿ ಸರ್. 3 ತಿಂಗಳು ಮರಿ ರೀ. ಇದಕ್ಕೆ ಫುಡ್ ಸರ್? ಇದಕ್ಕೆ ಫುಡ್ ನಮ್ಮ ಮನೇಲಿ ಏನು ಅನ್ನ, ಹಾಲು, ಪೆಡಿಗ್ರಿ ಅದನ್ನೇ ಕೊಡ್ತೀವಿ ಸರ್. ಏನ್ ತೊಂದರೆ ಇಲ್ಲ, ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಸರ್. ಈಸಿಯಾಗಿ ನಾವು ಮೇಂಟೈನ್ ಮಾಡ್ಕೋಬಹುದು. ಉಪಕಸಬಾಗಿ ಒಳ್ಳೆ ದಾರಿ ಮಾಡ್ಕೋಬಹುದು ಸರ್. ಇದು ನಮ್ದು ಕುರಿ ಶೆಡ್. ಆಕ್ಚುಲಿ ನೀವು ಕುರಿ ಶೆಡ್ ನಲ್ಲಿ ಪಾರ್ಟಿಕಲ್ ಹಾಕಿರೋದ್ ನೋಡಿರಾ, ಕಾಂಕ್ರೀಟ್ ಹಾಕಿರೋದ್ ನೋಡಿರಾ ಸರ್? ಇದು ಪುಡಿ ಎಂಡಿ ಸರ್. ಇದು ಹೌದು, ತುಂಡು ಇಟ್ಟಂಗೆ ಎಂಡಿ ಸರ್. ಇದು ಪೂರ್ತಿ ಇಟ್ಟಿರೋದು. ಇಕ್ಕಿ ಮಾತ್ರ ಇರ್ಲಿ, ಉಚ್ಚಿ ಎಲ್ಲ ಹಿಂಡಿ ಇರ್ಕೊಂಡ್ಬಿಟ್ಟು ಕಡಿಮೆ ಖರ್ಚಿನಲ್ಲಿ ಮಾಡ್ಬೇಕಂತ. ಕಡಿಮೆ ಅಂದ್ರೆ 7 ಲಕ್ಷ ಖರ್ಚಾಗಿದೆ. ಇದರಲ್ಲಿ ಟೋಟಲ್ 400 ಕುರಿ ಹಿಡಿಯುತ್ತೆ ಸರ್. ಇದು ಶೆಡ್ 400 ಕುರಿ. ಹಿಂದೆ ನಮ್ ತಂದೆಯವ್ರು ಇದ್ದಾಗ ಕಟ್ಟಿಸಿದ್ರು ಸರ್ ಇದನ್ನ. ಈಗ ಇದನ್ನ ಮೇವು ಹೊಟ್ಲಿಗೋಸ್ಕರ ಮಾಡಿದ್ದೀನಿ ನಾನು. ಇದರ ನೋಡಿ ಗಾದ್ಯ ಎಲ್ಲ ಇದೆ. ಹಿಂಗೂ ಮಾಡಿನೂ ಮಾಡ್ಬೋದು, ಆದ್ರೆ ಬಂಡವಾಳ ಬೇಕು. ಇದನ್ನೇ ಒಂದು ಬಿಸ್ನೆಸ್ ಆಗಿನೂ ಮಾಡ್ಕೋಬಹುದು, ಬಂಡವಾಳ ಇರಬೇಕು. MSME ಎಲ್ಲ ಲೋನ್ ಸಿಗುತ್ತೆ, ಲೋನ್ ಮಾಡ್ಕೋಬಿಟ್ಟು. ಬಟ್ ಏನಪ್ಪಾ, ನಮ್ಮ ರೈತರ ಮಕ್ಕಳು ಅವ್ರ ಹೊಲದಲ್ಲೇ ಮಾಡಿದಾಗ ಬೇಷು. ಎಲ್ಲೋ ಇರ್ತೀನಿ, ಎಲ್ಲೋ ಮಾಡಿದಾಗಲ್ಲ ಸರ್. ಹಾಗೆ ಇಲ್ಲಿ ನನ್ನಲ್ಲಿ ಮತ್ತೆ 2 ತಳಿ ಇದೆ. ಇದು ಒಂದು ಲ್ಯಾಬ್ ಇದೆ, ಇಲ್ಲೊಂದು ರಾಟ್ ವೀಲರ್ ಇದೆ. ಇದು ಸಹ ನನಗೆ ಉಪಕಸಬಾಗಿ ಸರ್. ಮರಿ ಹಾಕಿದಾಗ 7,000 8,000 ಮರಿ ಕೊಡ್ತೀನಿ. ಇವು ಏನಪ್ಪಾ ಅಂತಂದ್ರೆ ಭಾಳ ಸರ್. ಇದು ಈಗ ಇದು 1.5 ವರ್ಷದ ಸರ್. ಅದು ಒಂದು 2 ವರ್ಷದ ಇದು ರಾಟ್ ವೀಲರು. ಎಲ್ಲದ ಏನು ನನ್ನಲ್ಲಿ ಒಳ್ಳೆ ಚೆನ್ನಾಗಿರೋ ಬ್ರೀಡ್ ಇದೆ, ಕ್ವಾಲಿಟಿ ಇದೆ. ಸ್ಕಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಈಸಿಯಾಗಿ ನಾವು ಇದನ್ನು ಸಹ ಒಂದು ಕಸುಬಾಗಿ ಮಾಡ್ಕೋಬಹುದು ಸರ್. ಕಸುಬಾಗಿ ಸರ್ ಒಂದು ನಾಯಿ ಸಾಕು. ನಾಯಿ ಸಾಕು, ಜಾಗ ಇದ್ರೆ ಮಾಡ್ಬೋದು. ಈಗೆಲ್ಲ ಬೆಂಗಳೂರ ಟೆರೆಸಲ್ಲೆಲ್ಲ ಮಾಡ್ತಿದ್ದಾರೆ. ಈಸಿಯಾಗಿ ನಾವು ಸೇಲ್ ಮಾಡ್ಕೋದು. ಚೆನ್ನಾಗಿರೋ ಬ್ರೀಡ್ ಇತ್ತಂದ್ರೆ ಎಲ್ಲಿ ಹುಡ್ಕೊಂಬಂತ ಅಂದೋಕರ ಸರ್. ನಮ್ಮ ಹತ್ರ ರೈತರು ನಮ್ಮ ಹೊಲಕ್ಕೆ ಕಾಯಕ್ ಬೇಕಂತೇಳಿ ರಾಟ್ ವೀಲರ್ ಮರಿ ಹೋಯ್ತಾರೆ. ನಮಗೆ ಮನೆಗಿರ್ಲಿ ಅಂತೇಳಿ ಇದನ್ನ ಹೋಯ್ತಾರೆ ಸರ್. ಯಾವ ತರ ಕೊಡ್ಬೋದು ಇವನ್ನೆಲ್ಲ ಸರ್? ನಾನೆಲ್ಲ ಒಂದು 8,000 10,000ಕ್ಕೆಲ್ಲ ಒಳ್ಳೆ ಚೆನ್ನಾಗಿರೋ ಬ್ರೀಡೇ ಕೊಡ್ತೀನಿ. ನಮ್ಮಲ್ಲಿ ಬೇಕಾದ್ರೆ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಸರ್. ಇದು ಕೂಡ ರಣ ಅಂತ ಹೇಳ್ಬಿಟ್ಟು ಇದು ಇನ್ನು 7 ತಿಂಗಳು ಮರಿ ಸರ್. ಇದು 7 ತಿಂಗಳು ಸರ್ ಮರಿ. ಇದು ಗಂಡು ತಂದು ನನಗೆ ಈ ನಾಯಿ ಮೇಲೆ ಭಾಳ ಇಷ್ಟ ಇತ್ತು, ನಮ್ಮ ಜಾಗದಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಗ್ರೇಟ್ ಡೆನ್ ಅಂತ ಹೇಳ್ಬಿಟ್ಟು ಸರ್. ಇದು ಸುಮಾರು ಒಂದು 3 ಅಡಿವರೆಗೂ ಹೈಟ್ ಬರುತ್ತೆ. ಇದು 3 ಅಡಿ ಸರ್. 3 ಅಡಿ ಹೈಟ್ ಸರ್. ಇವಾಗ ಒಂದು 2 ಅಡಿ ಇಲ್ಲಿ ನನ್ನ ಸೊಂಟದ ಮಟ್ಟ ಬರ್ಬೋದು ಸರ್. ಇದು ಇನ್ನೂ ಬರುತ್ತೆ ಸರ್. ಇನ್ನೂ ಬರುತ್ತೆ. ಭಾಳ ಫ್ರೆಂಡ್ಲಿ ನಾಯಿ. ಏನಪ್ಪಾ ಅಂದ್ರೆ ಗೊತ್ತಿಲ್ಲದ ಇದ್ರೆ ಸ್ವಲ್ಪ ಬೊಗಳದೆಲ್ಲ ಮಾಡುತ್ತೆ. ಭಾಳ ಹೈಟ್ ಬರುತ್ತೆ ಸರ್. ಆಮೇಲೆ ಇದು ನಾಯಿ ನೋಡ್ತಾ ಇರ್ಬೋದಾ? ಹೌದ್ರಿ, ನನ್ನ ಅಷ್ಟು ಹೈಟ್ ಇದೆ ಸರ್. ಈಗ ನಿಮ್ಮಷ್ಟು ಹೈಟ್. ಹಿಂಗೆ ಇದನ್ನ ಉಪಕಸಬಾಗಿ ಮಾಡ್ಕೋಬೋದು ಸರ್. ಏನು ತೊಂದರೆ ಇಲ್ಲ. ಕೃಷಿ ಬಿಟ್ಟು ಹೋಗ್ಬೇಡ್ರಿ ನಮ್ಮ ರೈತರಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ ಸ್ನೇಹಿತರೆ, ಬರೇ ಕೃಷಿ ಅಂತ ಕೂಡ ಅದು ಫೋಟೋ ತಕ್ಕರ್ ಸರ್ ಇದು ಬಿಟ್ಟು. ನೋಡ್ರಿ ಸ್ನೇಹಿತರೆ, ನಾವು ಕೃಷಿ ಅಂತ ಕೂಡ ಏನಪ್ಪ ಅಂತ ಒಂದು ಅನ್ಕೊಂಡ್ಬಿಡ್ತೀವಿ. ಈ ಕೃಷಿ ಜೊತೆಗೆ ಉಪಕಸಬು ಅಂತ ಕೂಡ ನಾವು ಅದನ್ನು ಗೊಂದಲ ಮಾಡ್ಕೊತೀವಿ. ಈಗ ಕೃಷಿ ಅಂತ ಕೂಡ ಬರೀ ಹೊಲಕ್ಕೆ ಹೋದ್ವಿ, ನೀರು ಹಾಸಿದ್ವಿ, ಬಂದ್ವಿ, ಅಥವಾ ಏನೋ ಉಳುಮೆ ಮಾಡಿದ್ವಿ, ಬಿತ್ತಿದ್ವಿ ಅಂತ ಅಷ್ಟಾಗೈತೆ. ಇದ್ರ ಜೊತೆಗೆ ನಾವು ಉಪಕಸಬುಗಳದ ನೋಡ್ರಿ ಭಾಳ ಕೈ ಹಿಡ್ತೀವಿ ಅಂತ ಹೇಳ್ತಾರೆ. ಅದು ಕುರಿ ಸಾಕಾಣಿಕೆ, ಬರೀ ಆಡು ಸಾಕಾಣಿಕೆ ಇವಂತ ಅಂದ್ಕೊಂಡಿದ್ದೀವಿ ನಾವು. ಅದ್ರ ಜೊತೆಗೆ ಇವತ್ತು ನಾಯಿ ಸಾಕಾಣಿಕೆ ಒಂದು ಅತ್ಯದ್ಭುತ ಒಂದು ಉಪಕಸಬು ಅಂತ ಹೇಳ್ತಾರೆ. ಯಾಕಂದ್ರೆ ಸುಮಾರು ಅವ್ರ ಹತ್ರ 4 ವೆರೈಟಿ ನಾವು ತಳಿ ನೋಡಿದ್ವಿ. ಎಲ್ಲ ತಳಿಗಳು ಮರಿ ಮಾರಾಟ ಮಾಡಿನ ನಾವು ರೈತರು ಇದನ್ನು ಮಾಡ್ಕೋಬೋದು. ಮತ್ತು ನಮ್ಮ ರಕ್ಷಣೆ ಮಾಡ್ತಾವೆ, ನಮ್ಮ ತೋಟ ರಕ್ಷಣೆ ಮಾಡ್ತಾವೆ. ಜೊತೆಗೆ ಏನಂತಾರಲ್ರಿ, ಈಗ ಆಹಾರ ಮತ್ತು ಆದಾಯ ಕೊಡುವಂಥದ್ದು ಹಂಗೆ ಇದು ನಮ್ಮ ರಕ್ಷಣೆ ಮಾಡ್ತಾವೆ ಮತ್ತು ಆದಾಯ ಕೊಡುವಂಥದ್ದು. ಅಂದ್ರೆ ಇದು ನಾಯಿ ಒಂದು ನಿಯತ್ತಿನ ನಾಯಿ ಅಂತಂತ ಹೆಂಗೆ ಹೇಳ್ತೀವಿ, ಇದು ಆದಾಯ ಮತ್ತು ಆಹಾರ ಎರಡೂ ಕೊಡ್ತಾ ಅಂತಲೇ ಹೇಳ್ಬೋದು.